ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮಿತ್ ಶಾ ಕಳೆದ 10-15 ದಿನಗಳಿಂದ ಸಂಸತ್ತಿನ ಕಡೆಗೆ ತಲೆ ಹಾಕಿಲ್ಲ. ಸಂಸತ್ತಿನ ಕಡೆಗೆ ತಲೆ ಹಾಕಿಲ್ಲ ಅಂದ್ರೆ ಸಂಸತ್ ಭವನದ ಆವರಣಕ್ಕೆ ಬರ್ತಿದ್ದಾರೆ, ಅವರ ಕಚೇರಿಯಲ್ಲಿ ಕೂತ್ಕೊಳ್ತಿದ್ದಾರೆ. ಬಟ್ ಸದನದ ಒಳಗೆ ಹೋಗುವಂತಹ ಧೈರ್ಯ, ಮನಸ್ಸು ಎರಡು ಸಾಲ್ತಾ ಇಲ್ಲ. ಬಿಕಾಸ್ ಆಫ್ ಜುಲೈ 20ನೇ ತಾರೀಕು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ದೆಹಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಅಷ್ಟು ದೊಡ್ಡ ಮಟ್ಟದ ಕ್ರೌರ್ಯ ಮೆರೆದಿದ್ರಲ್ಲ. ಹಿಂಸಾತ್ಮಕವಾಗಿ ವಿದ್ಯಾರ್ಥಿಗಳನ್ನ ಥಳಿಸಿ, ಪ್ಯಾಲೆಟ್ ಗನ್ಗಳನ್ನ ಬಳಸಿ, ಇನ್ನೇನೇನೋ ರೀತಿಯ ಅಶ್ಲೀಲಕರವಾದಂತಹ ರೀತಿಯಲ್ಲೆಲ್ಲ ಅವರನ್ನ ಹಿಂಸಿಸಿದ್ರಲ್ಲ. ಅದಕ್ಕೆ ಉತ್ತರ ಕೊಡುವಂತಹ ಧೈರ್ಯ ಇಲ್ಲದೆ ಸಂಸತ್ತಿನಿಂದ ತಲೆಮರೆಸಿಕೊಂಡು ಅಮಿತ್ ಶಾ ಓಡಾಡ್ಕೊಂಡಿದ್ರು. ಆದ್ರೆ ನಿನ್ನೆ ಸಂಸತ್ತಿನ ಒಳಗೆ ಮಂತ್ರಿ ಕಿರಣ್ ರಿಜಿಜು ಒಂದು ಹೇಳಿಕೆ ಕೊಟ್ರು. ಏನು? ಅಮಿತ್ ಶಾ ಬರ್ತಾರೆ, ಹೇಳಿಕೆ ಕೊಡ್ತಾರೆ ಜಂತರ್ ಮಂತರ್ನಲ್ಲಿ ಲಾಠಿ ಚಾರ್ಜು ಇತರೆ ವಿಚಾರಗಳ ಬಗ್ಗೆ. ನಿಮಗೆ ಕೇಳಿಸ್ಕೊಳ್ಳುವ ಧೈರ್ಯ ಇರಬೇಕು, ತಾಳ್ಮೆ ಇರಬೇಕು, ಸೈಲೆಂಟ್ ಆಗಿ ಕೇಳಿಸ್ಕೊಳ್ಬೇಕು ಅಂತಂದ್ರು. ಇನ್ನು ಗೋಧಿ ಮಾಧ್ಯಮಗಳು ಓ ಅಂದ್ಬಿಟ್ರು, ಓ ಅಮಿತ್ ಶಾ ಬರ್ತಾರೆ, ಅಮಿತ್ ಶಾ ಎದುರಿಲ್ಲ ಅಂತ ಅಂದ್ಬಿಟ್ಟು ಅವರವ್ರದ್ದು ಬೂಟ್ ನೆಕ್ಕು ಅಂತ ರೀತಿಯಲ್ಲಿ ವರದಿಗಳನ್ನು ಮಾಡ್ಕೊಂಡಿದ್ರು. ಆದರೆ ಅಮಿತ್ ಶಾ ಈ ಕಡೆ ಕಿರಣ್ ರಿಜಿಜು ಮಾನನೂ ತೆಗೆದ್ರು, ಆ ಕಡೆ ನರೇಂದ್ರ ಮೋದಿ ಮಾನನೂ ತೆಗೆದ್ರು. ಸದನಕ್ಕೆ ಬರಲೇ ಇಲ್ಲ, ಬರೋ ಧೈರ್ಯನೇ ಮಾಡಲಿಲ್ಲ. ಸೊ ಏನಾಯ್ತು ನಿನ್ನೆ ಮತ್ತು ಇವತ್ತು ಏನಾಗ್ತಿದೆ ಸಂಸತ್ತಿನಲ್ಲಿ, ಅದಕ್ಕೆ ಹೇಗೆ ಬಿಜೆಪಿ ಪ್ರತಿಕ್ರಿಯಿಸ್ತಾ ಇದೆ, ಹೇಗೆ ಕಾಂಗ್ರೆಸ್ ಅವರು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ವಿಪಕ್ಷಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ನಲ್ಲಿ ಜುಲೈ 20ನೇ ತಾರೀಕು ಈ ದೇಶದ ಇತಿಹಾಸದಲ್ಲಿ ಒನ್ ಆಫ್ ದಿ ಡಾರ್ಕೆಸ್ಟ್ ಡೇ. ಯಾಕೆಂದ್ರೆ ಪೊಲೀಸರು ಅವತ್ತು ಎಲ್ಲ ಹದ್ದುಗಳನ್ನ ಮೀರಿಬಿಟ್ಟಿದ್ರು. ಈ ದೇಶದಲ್ಲಿ ನೀಟ್ ಪರೀಕ್ಷೆಯ ಪೇಪರ್ಗಳು ಪದೇ ಪದೇ ಲೀಕ್ ಆಗ್ತಿದ್ದಾವೆ. ಅದರಿಂದ 20ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದೊಂದು ಮಾತ್ರ ಅಲ್ಲ, ಬೇರೆ ಬೇರೆ ಪರೀಕ್ಷೆಗಳ ಎಲ್ಲ ಪೇಪರ್ಗಳು ಆಲ್ಮೋಸ್ಟ್ ಲೀಕ್ ಆಗ್ತಿದ್ದಾವೆ. ದಿನ ಬೆಳಗಾದ್ರೆ ಪೇಪರ್ ಲೀಕೆ ಸುದ್ದಿ ಆಗ್ಬಿಟ್ಟಿದೆ. ಇಡೀ ಶಿಕ್ಷಣ ವ್ಯವಸ್ಥೆ ಎಕ್ಕುಟ್ಟೋಗ್ಬಿಟ್ಟಿದೆ, ನೇಮಕಾತಿ ವ್ಯವಸ್ಥೆ ಎಕ್ಕುಟ್ಟೋಗಿದೆ. ಇದಕ್ಕೆ ನ್ಯಾಯ ಆಗಬೇಕು. ಯಾರು ತಪ್ಪಿತಸ್ಥರು ಅವರ ವಿರುದ್ಧ ಕ್ರಮ ಆಗಬೇಕು. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಜೆನ್ಜಿ ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದ್ರು. ಆ ಪ್ರತಿಭಟನೆಯ ಭಾಗವಾಗಿ ಜುಲೈ 20ನೇ ತಾರೀಕು ಒಂದು ಕಡೆ ಉಪವಾಸ ಸತ್ಯಾಗ್ರಹಗಳ ನಡುವೆ ಜುಲೈ 20ನೇ ತಾರೀಕು ಸಂಸತ್ತಿಗೆ ಮುತ್ತಿಗೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನ ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಜೆನ್ಜಿ ಹಮ್ಮಿಕೊಂಡಿತ್ತು. ಆ ದಿನ ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ದೆಹಲಿ ಪೊಲೀಸರು ಒಂದು ಚೂರು ಕರುಣೆ ಇಲ್ಲದೆ, ಮಾನವೀಯತೆ ಇಲ್ಲದೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನೇ ಮರೆತು ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಯುವ ಜನತೆಯ ಮೇಲೆ ರಾಕ್ಷಸರ ಹಾಗೆ ಬಿದ್ದರು. ಲಾಠಿ ಚಾರ್ಜ್, ಲಾಠಿಗಳಿಗೆ ಮುಳ್ಳುಗಳನ್ನು ಹಾಕಿ ಹೊಡೆದ್ರು, ಮೊಳೆಗಳನ್ನು ಹಾಕಿ ಹೊಡೆದ್ರು, ಜಲಫಿರಂಗಿ ಬಳಸಿದ್ರು, ಅಶ್ರುವಾಯು ಸಿಡಿಸಿದ್ರು. ಅದನ್ನು ಮೀರಿ ಪ್ಯಾಲೆಟ್ ಗನ್ನುಗಳನ್ನು ಬಳಸಿದ್ದಾರೆ. ಅದನ್ನು ಮೀರಿ ಹೆಣ್ಣು ಮಕ್ಕಳಿಗೆ ಖಾಸಗಿ ಅಂಗಕ್ಕೆ ಲಾಠಿಯಿಂದ ತುರುಕುವಂತಹದಕ್ಕೂ ಸಹ ಹಿಂಜರಿಲಿಲ್ಲ ಈ ನೀಚ ಪೊಲೀಸರು. ಅಮಿತ್ ಶಾ ಅಡಿಯಲ್ಲಿ ಬರುವ ಪೊಲೀಸರು ಅಂದ್ರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಪ್ರದರ್ಶನ ಮಾಡಿಕೊಟ್ರು. ಅಮಿತ್ ಶಾ ಅಡಿಯಲ್ಲಿ ಬರುವಂತವರು ಹೇಗಿರುತ್ತಾರೆ ಅದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ರು ಇಡೀ ಜಗತ್ತಿಗೆ. ಮಕ್ಕಳಿಗೆ ಕೈ ಕಾಲು ಮುರಿದು ಹಾಕಿದ್ರು, ತಲೆ ಹೊಡೆದು ಹಾಕಿದ್ರು, ಕೇಸುಗಳು ಹಾಕಿದ್ರು, ಮಧ್ಯರಾತ್ರಿ ಮನೆಗಳಿಗೆ ಹೋಗಿ ಎತ್ಕೊಂಡೋದ್ರು, ದೌರ್ಜನ್ಯ ಎಸಗಿದ್ರು, ಮೈನರ್ಗಳು ಅಂತಾನು ನೋಡದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂರಿಸ್ಕೊಂಡ್ರು, ಇಡೀ ದೇಶದಲ್ಲಿ ಹುಡುಕಾಟ ನಡೆಸಿದ್ರು, ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಬಳಸಿ ಇವತ್ತಿಗೂ ಸಹ ಕಾಡ್ತಾ ಇದ್ದಾರೆ ಮಕ್ಕಳನ್ನ, ಯುವ ಜನತೆಯನ್ನ. ಅಂಥದ್ದೆಲ್ಲ ನಡೆಸಿದ್ರು. ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲ. ಆ ಕಡೆ ಜೆನ್ಜಿ ಗೆಲುವು ಸಾಧಿಸ್ತು. ಎಲ್ಲಿ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿ ಆಯಿತು. ನರೇಂದ್ರ ಮೋದಿ ಸರ್ಕಾರ ಮಂಡಿಯೂರಿ ಜೆನ್ಜಿಯ ಮುಂದೆ ಸೋಲೊಪ್ಕೊಳ್ಬೇಕಾಯ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡ್ಕೊಂಡ್ರು. ಯಾಕೆ ಮಂಡಿಯೂರಿ ಅನ್ನುವಂತಹ ಪದಾನ ಬಳಸ್ತಾ ಇದ್ದೀನಿ ಅಂದ್ರೆ, ಪ್ರತಿಭಟನೆಗಳು 1.5 ತಿಂಗಳು ನಡೆದಿದ್ರು ಸಹ ಆ ಕಡೆಗೆ ಸರ್ಕಾರದ ಕಡೆಯಿಂದ ಒಂದು ನಾಯಿ ಸಹ ಹೋಗಿರ್ಲಿಲ್ಲ. ಏನಪ್ಪ ನಿಮ್ಮ ಸಮಸ್ಯೆ, ಅಹವಾಲು ಕೊಡಿ ಅಂತಲೂ ಸಹ ಕೇಳಿರ್ಲಿಲ್ಲ. ಅಯ್ಯೋ, ಅವರಿಂದ ಏನ್ ಮಾಡ್ಕೊಳಕ್ಕಾಗತ್ತೆ, ಸೋನಂ ವಾಂಗ್ಚುಕ್ ಉಪವಾಸ ಮಲಗಿದ್ರೆ ನಮಗೆ ಲಾಸು, ಸಾಯ್ಲಿ ಬಿಡಿ, ವಿ ಡೋಂಟ್ ಕೇರ್,
ಇದನ್ನೆಲ್ಲ ನೋಡಿ ಏನು ಈ ದೇಶದ ಜನತೆ ನಮಗೆ ಓಟ್ ಹಾಕಲ್ಲ. ನಮಗೆ ಓಟ್ ಹಾಕೋರೆಲ್ಲ ಹಿಂದೂ ಮುಸ್ಲಿಂ ಅಂತ ನಾವು ಹೇಳುವಂತಹ ದ್ವೇಷ ಭಾಷಣಗಳನ್ನ ಕೇಳ್ಕೊಂಡು ಓಟ್ ಹಾಕೋದು. ನಮಗದು ದ್ವೇಷ ಭಾಷಣ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟು. ನಾವು ಓಟ್ ಹಾಕಿಸ್ಕೊಳ್ತೀವಿ, ನೀವು ಏನು ಬೇಕಾದ್ರೂ ಮಾಡಿ ಅಂತ ಬಿಟ್ಬಿಟ್ಟಿದ್ರು. ಆದ್ರೆ ಜನ್ಸಿ ತಾವೇನು ಅಂತ ತೋರಿಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಓಡಿ ಹೋಗಬೇಕಾಯ್ತು. ಆದ್ರೆ ಆ ಪೇಪರ್ ಲೀಕ್ಗಳಿಗೆ ಅದಕ್ಕೆ ಒಬ್ಬ ವ್ಯಕ್ತಿಯನ್ನ ರಾಜೀನಾಮೆ ಕೊಡಿಸಿದ್ದಾಯ್ತು, ಮಂತ್ರಿಯನ್ನ. ಆ ಮಕ್ಕಳ ಮೇಲೆ ಆದ ದೌರ್ಜನ್ಯಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆ ಬಂತಾಗ, ಆ ಮಕ್ಕಳ ಮೇಲೆ ಆದಂಥ, ವಿದ್ಯಾರ್ಥಿಗಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಆದಂತಹ ದೌರ್ಜನ್ಯಕ್ಕೆ ಯಾರು ಹೊಣೆ, ಪೊಲೀಸರು ನಡೆಸಿರೋ ಆ ಕ್ರೌರ್ಯಕ್ಕೆ ಯಾರು ಹೊಣೆ ಅಂದಾಗ ಸೀದಾ ಅಮಿತ್ ಶಾ ಹೆಸರೇ ಬರೋದು. ಯಾಕಂದ್ರೆ ಅಮಿತ್ ಶಾ ಅಡಿಯಲ್ಲಿಯೇ ದೆಹಲಿ ಪೊಲೀಸರು ಬರೋದು. ಅದು ಸಂಪೂರ್ಣ ರಾಜ್ಯ ಅಲ್ಲ, ಅದು ಸಂಪೂರ್ಣವಾಗಿ ರಾಜ್ಯದ ಹಕ್ಕುಗಳಿಲ್ಲ ಅದಕ್ಕೆ. ಹಾಗಾಗಿ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ, ಅಮಿತ್ ಶಾ ಅಡಿಯಲ್ಲಿಯೇ ಬರೋದು. ಆವಾಗ ಅಮಿತ್ ಶಾ ಇದರ ಬಗ್ಗೆ ಪ್ರತಿಕ್ರಿಯಿಸಬೇಕು. ಸದನದ ಒಳಗೆ ಬಂದು ಕ್ಷಮೆ ಕೇಳಬೇಕು ಇಡೀ ದೇಶದ ಯುವ ಜನತೆಯನ್ನ. ಹೇಗೆ ನೀವು ಮಕ್ಕಳನ್ನ ಅಷ್ಟು ಕ್ರೂರವಾಗಿ ನಡೆಸ್ಕೊಳ್ತೀರಿ, ಅಷ್ಟು ದೌರ್ಜನ್ಯ ಎಸಗ್ತೀರಿ, ಅದಕ್ಕೆ ನೀವು ಸಮಜಾಯಿಷಿ ಕೊಡಬೇಕು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಯಾರು ಆರ್ಡರ್ ಕೊಟ್ಟಿದ್ದು ಬಂದೂಕ್ ಚಲಾಯಿಸೋದಕ್ಕೆ, ಯಾರು ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಿದ್ದು, ಅಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿದ್ದಂತಹ ರೌಡಿಗಳು ಯಾರು, ಲಾಠಿಗಳು ಹಿಡ್ಕೊಂಡು ಪೊಲೀಸರ ಜೊತೆ ಹೆಣ್ಣು ಮಕ್ಕಳನ್ನಂತೂ ಬಿಡದೆ ಲಾಠಿ ಚಾರ್ಜ್ ಮಾಡೋದ್ರಲ್ಲಿ ಭಾಗಿಯಾಗಿದ್ರಲ್ಲ, ಆ ಗೂಂಡಾಗಳು ಯಾರು, ಅದರ ಬಗ್ಗೆಯೂ ಕ್ಲಾರಿಫಿಕೇಶನ್ ಬರಬೇಕು. ಅಲ್ಲಿ ಲಾರಿಗಳು ಬಂದು ನಿಂತಿದ್ವಲ್ಲ, ಕಲ್ಲು ತುಂಬಿದಂತಹ ಲಾರಿಗಳು, ಅವು ಹೇಗೆ ಬಂದುವು ಅಲ್ಲಿಗೆ, ಅದನ್ನ ತಂದವ್ರು ಯಾರು, 2-3 ದಿನಗಳಿಂದ ಅಲ್ಲೇ ಇತ್ತಲ್ಲ, ಯಾಕೆ ಅದನ್ನ ಪೊಲೀಸರು ಸೀಸ್ ಮಾಡಿರ್ಲಿಲ್ಲ, ಪೊಲೀಸರೇ ತಂದಿದ್ದು ಅನ್ನೋದಕ್ಕೆ CCTVಯಲ್ಲಿ ಕಾಣಿಸ್ತಾ ಇದೆಯಲ್ಲ. ಎಲ್ಲವನ್ನು ಹಿಡ್ಕೊಂಡು ಅಮಿತ್ ಶಾನ ಅಟ್ಯಾಕ್ ಮಾಡಕ್ ಶುರು ಮಾಡೋದು. ಯಾವಾಗ ಪ್ರತಿಪಕ್ಷಗಳು ಈ ಪ್ರಶ್ನೆ ಎತ್ತಾವ, ಮೋದಿಯ ದಾರಿಯನ್ನ ಅಮಿತ್ ಶಾ ಹಿಡ್ಕೊಂಡ್ರು. ಮೋದಿದೇನು ಪಲಾಯನವಾದ, ಮುಖ್ಯವಾದ ಸಂದರ್ಭಗಳಲ್ಲಿ ಸದನಕ್ಕೆ ಬರೋದೇ ಇಲ್ಲ. ಪ್ರತಿಪಕ್ಷಗಳು ಏನೇ ಪ್ರಶ್ನೆ ಕೇಳಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಎಲ್ಲದಕ್ಕೂ ನೆಹರು ಕಾಂಗ್ರೆಸ್ 70 ವರ್ಷದ ಆಡಳಿತ, ಇಷ್ಟೇ. ನೀವು ಏನೇ ಕೇಳಿ, ನಿಮ್ಮ ಸರ್ಕಾರದಲ್ಲಿ ಆದ ಅನ್ಯಾಯದ ಬಗ್ಗೆ ವಿವರಿಸಿ ಅಂದ್ರೆ ನೆಹರು ಅಂತ ಕತೆ ಕಟ್ಟುವಂಥದ್ದು. ಸೊ ಅದನ್ನೇ, ಆ ಹೇಡಿತನವನ್ನೇ ಕಾಪಿ ಮಾಡಿದಂಥ ಅಮಿತ್ ಶಾ ಸದನಕ್ಕೆ ಬರಲ್ಲ, ನಾನು ಬರಲ್ಲ. ಸದನದ ಆವರಣಕ್ಕೆ ಹೋಗ್ತಾರೆ, ಸಂಸತ್ ಭವನದಲ್ಲಿ ಕಾಣಿಸ್ಕೊಳ್ತಾರೆ, ಸದನದ ಒಳಗೆ ಬರಲ್ಲ. ಅಷ್ಟು ಧೈರ್ಯ ಸಾಲ್ತಿರ್ಲಿಲ್ಲ. ಹೀಗೆ ಮುಂದುವರ್ಕೊಂಡು ಬಂತು. ಅದನ್ನೇ ಮುಂದಿಟ್ಕೊಂಡು ಈ ಜಂತರ್ ಮಂತರ್ನ ದೌರ್ಜನ್ಯ ಪ್ಲಸ್ ರಾಮ ಮಂದಿರದ ಹುಂಡಿ ಲೂಟಿ, ಇದರ ಬಗ್ಗೆ ಸರ್ಕಾರ, ಅಮಿತ್ ಶಾ ಕ್ಲಾರಿಫಿಕೇಶನ್ ಕೊಡಬೇಕು. ಅಲ್ಲಿಯವರೆಗೆ ಸದನ ನಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದು, ಕಾಂಗ್ರೆಸ್ ಪಟ್ಟು ಹಿಡಿದು, ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಪಟ್ಟು ಹಿಡಿದ್ರು, ಹೋರಾಟಕ್ಕೆ ಅವರು ಹೇಳಿದ್ರು. ಸಂಸತ್ತನ್ನು ನಡೆಯಕ್ಕೆ ಬಿಟ್ಟಿಲ್ಲ ಇಲ್ಲಿಯವರೆಗೆ. ನಾಡಿದ್ದು ಕೊನೆ ದಿನ. ಈ ಬಾರಿ ಈ ಸೆಷನ್ ನಲ್ಲಿ ಈ ಮೋದಿ ಸರ್ಕಾರ ಸಾಕಷ್ಟು ತಂತ್ರ ಕುತಂತ್ರದ ಬಿಲ್ಲುಗಳನ್ನ ರೆಡಿ ಮಾಡಿಟ್ಕೊಂಡಿತ್ತು. ಕಳೆದ ಕೆಲವು ತಿಂಗಳ ಹಿಂದೆ ಸೋಲಾಗಿತ್ತಲ್ಲ ಡಿಲಿಮಿಟೇಷನ್ ಬಿಲ್, ಅದನ್ನ ಮತ್ತೆ ಹೇಗಾದ್ರೂ ತಗೊಂಡು ಬರಬೇಕು, 2/3 ಮೆಜಾರಿಟಿ ಹೇಗಾದ್ರೂ ಕಳ್ಳದಾರಿಯಲ್ಲಿ ಹಿಡಿಬೇಕು ಅಂತ ಹೇಳಿ TMCನ ಚಿತ್ರ ಮಾಡಿ, ಶರದ್ ಪವಾರ್ MP ಗಳನ್ನ ಕದಿಯುವ ಪ್ರಯತ್ನ ಮಾಡಿ, ಉದ್ಧವ್ ಠಾಕ್ರೆ MP ಗಳನ್ನ ಕದ್ದು, DMKನೂ ಒಂದು ರೀತಿ ಒಳಗಡೆ ಕೂರಿಸ್ಕೊಳ್ಳೋ ಪ್ರಯತ್ನ, ಏನೇನೋ ತಂತ್ರ ಕುತಂತ್ರ ಎಲ್ಲ ಮಾಡ್ಕೊಂಡಿರ್ತಾ ಇತ್ತು. ಆ ಬಿಲ್ಲನ್ನ ಮಂಡಿಸೋದಕ್ಕೂ ಸಹ ಇವರಿಗೆ ಧೈರ್ಯ ಸಾಲದೆ ದೇಶದ ಪ್ರಧಾನಿ, ದೇಶದ ಗೃಹ ಮಂತ್ರಿ ನಂಬರ್ 1 and 2 ಸದನದಿಂದ ದೂರ ಉಳಿದಿದ್ದಾರೆ. ಸೊ ಅವರು ಬರಬೇಕು ಅಂತ ಹೇಳಿ ಪ್ರತಿದಿನ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬ್ಯಾನರ್ ಇಟ್ಕೊಂಡು, ವೇರ್ ಇಸ್ ಅಮಿತ್ ಶಾ, ಅಮಿತ್ ಶಾ ಎಲ್ಲಿ, ಯಾಕೆ ಬರ್ತಿಲ್ಲ ಸದನಕ್ಕೆ ಅಂತ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಬರಬೇಕು, ಅಲ್ಲಾದಂತಹ ದೌರ್ಜನ್ಯದಕ್ಕೆ ಹೊಣೆ ಹೊರಬೇಕು ಅಂತ ಅಲ್ಲಿವರೆಗೂ ಬೇಡಿಕೆ ಇತ್ತು. ಯಾವಾಗ ಬರಲೇ ಇಲ್ವೋ ಆ ಹೇಳಿಕೆಯ ಬೇಡಿಕೆ ರಾಜೀನಾಮೆಗೆ ಹೋಗಿದೆ. ಈಗ ಪ್ರತಿಪಕ್ಷಗಳು ಹೇಳ್ತಾ ಇದೆ, ಇದಕ್ಕೆ ನೇರ ಅಮಿತ್ ಶಾನೇ ಹೊಣೆ, ಅಮಿತ್ ಶಾ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತ. ಸೊ ಸದನ ನಡೆಯಕ್ಕೆ ಬಿಡ್ತಿಲ್ವಲ್ಲ, ಹೇಗಾದ್ರೂ ಮಾಡಿ ಆ ಡಿಲಿಮಿಟೇಷನ್ ಅನ್ನುವಂತಹ ಕುತಂತ್ರದ ಬಿಲ್ಲನ್ನು ಒಳಗಡೆ ತಳ್ಳಬೇಕಲ್ಲ, ಹೇಗೆ ಅಂತ ಯೋಚನೆ ಮಾಡಿದಾಗ ನಿನ್ನೆ ಕಿರಣ್ ರಿಜಿಜು ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಸದನಕ್ಕೆ ಬರ್ತಾರೆ, ಜಂತರ್ ಮಂತರ್ ಕುರಿತಾಗಿ ಚರ್ಚೆ ಮಾಡ್ತಾರೆ, ಹೇಳಿಕೆ ಕೊಡ್ತಾರೆ. ಅದನ್ನು ಕೇಳಿಸಿಕೊಳ್ಳುವ ಧೈರ್ಯ ನಿಮಗಿರಬೇಕು, ತಾಳ್ಮೆ ನಿಮಗಿರಬೇಕು, ಸುಮ್ಮನೆ ಕೇಳಿಸ್ಕೊಳ್ಬೇಕು ಅಂತ. ಏನೋ ರಾಜಪ್ರಭುತ್ವ ಇದೆ, ರಾಜರು ಬರ್ತಾರೆ, ಮಹಾರಾಜರು ಮಾತಾಡುವಾಗ ನೀವು ಯಾರು ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಕಿರಣ್ ರಿಜಿಜು ತಮ್ಮ ಗುಲಾಮಗಿರಿಯನ್ನ ಅಲ್ಲಿ ಪ್ರದರ್ಶನ ಮಾಡಿದ್ರು. ಸರಿ, ಪ್ರತಿಪಕ್ಷಗಳು ಬರ್ಲಿ, ಆಮೇಲೆ ನೋಡ್ಕೊಳ್ಳೋಣ, ಎಸ್ ಕಮಾನ್ ವಿ ಆರ್ ರೆಡಿ, ಚರ್ಚೆಗೆ ರೆಡಿ ಇದ್ದೀವಿ, ಕರ್ಕೊಂಡು ಬನ್ನಿ ಅಂದ್ರು.
ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಅಬ್ಬಬ್ಬಬ್ಬಬ್ಬಬ್ಬ ಅಮಿತ್ ಶಾ ಬರ್ತಾರೆ ಈಗ ಚಿಂದಿ ಉಡಾಯಿಸ್ಬಿಡ್ತಾರೆ ಎಲ್ಲಾರನ್ನು ಪ್ರತಿಪಕ್ಷಗಳನ್ನ ಅಂತ ಇವರು ಬೂಟ್ ನೆಕ್ಕುವಂತಹ ಅವರ ಋಣ ತೀರಿಸ್ಬೇಕಲ್ಲ, ಆ ಒಂದು ಗುಲಾಮಗಿರಿಯ ಪ್ರೋಗ್ರಾಮ್ಗಳನ್ನ ಅವರು ಫ್ಲಾಶ್ ನ್ಯೂಸ್ ಮಾಡ್ಕೊಂಡು ಕೂತಿದ್ರು. ಈ ಕಡೆ ಕಿರಣ್ ರಿಜಿಜು ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಅಮಿತ್ ಶಾ ಬರ್ಲಿಲ್ಲ, ಧೈರ್ಯ ಸಾಲಿಲ್ಲ. ಪಾಪ ಸಾವರ್ಕರ್ ಫೋಟೋ ಒಂದೆರಡು ಬಾರಿ ನೋಡಿರ್ಬೇಕು, ಅಯ್ಯೋ ಆಗ್ತಿಲ್ಲ ನನ್ನ ಕೈಲಿ, ನಾನು ಹೋಗಲ್ಲ ಸದನಕ್ಕೆ ಅಂತ ಬರ್ಲಿಲ್ಲ. ಅಲ್ಲಿಗೆ ಮೋದಿ ಸರ್ಕಾರದ್ದು ಮೋದಿದು ಮಾನ ಹೋಯ್ತು, ಈ ಕಡೆ ಕಿರಣ್ ರಿಜಿಜುದು ಮಾನ ಹೋಯ್ತು. ಅಟ್ಲೀಸ್ಟ್ ಕಿರಣ್ ರಿಜಿಜು ಬಾಯಲ್ಲಿ ಆ ಮಾತು ಹೇಳಿಸ್ದೆ ಬರ್ತಾರೆ, ಹೇಳಿಕೆ ಕೊಡ್ತಾರೆ ಅಂದೆ ಹೋಗಿದ್ರೆ ಆ ಅವಮಾನ, ಎಕ್ಸ್ಟ್ರಾ ಅವಮಾನ ಇದು. 1+A+B² ಮೋದಿ ಫಾರ್ಮುಲಾ ರೀತಿ ಎಕ್ಸ್ಟ್ರಾ ಒಂದು ಅವಮಾನವನ್ನ ಹೆಗಲಿಗೆ ಹಾಕೊಂಡು ಈಗ ಬಿಜೆಪಿ ಓಡಾಡ್ತಾ ಇದೆ. ಆದ್ರೆ ಅದರಿಂದ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದಿರುವಂತಹ ವಿದ್ಯಾರ್ಥಿ ಪ್ರತಿಭಟನೆಗಳ ಮೇಲೆ ಪೊಲೀಸರ ದೌರ್ಜನ್ಯ. ಏನಾಯ್ತು, ಪೊಲೀಸರು ಹೇಗೆ ನಡ್ಕೊಂಡ್ರು, ಹಗಲೊತ್ತಲ್ಲಿ ಸೈಲೆಂಟ್ ಆಗಿದ್ದ ಪೊಲೀಸರು ರಾತ್ರಿಗೆ ವೈಲೆಂಟ್ ಹೇಗಾದ್ರು, ಏನೇನಾಯ್ತು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ವಿವರಿಸಿದ್ದೀನಿ, ಆ ವಿಡಿಯೋವನ್ನು ಖಂಡಿತ ನೋಡಿ. ಜಾರ್ಖಂಡ್ನಲ್ಲಿಯೂ ಸಹ ವಿದ್ಯಾರ್ಥಿಗಳ ಮೇಲೆ ಅಲ್ಲಿನ JMM ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕ್ರೌರ್ಯ ಮೆರೆದಿದೆ. ಆ ವಿಡಿಯೋ ನೋಡಿ, ಅದರಲ್ಲಿ ಪ್ರತಿಯೊಂದು ವಿವರನೂ ಇದೆ. ಸೊ ಅದನ್ನಿಟ್ಕೊಂಡು ಈ ಕಡೆ ಕಾಂಗ್ರೆಸ್ನವರು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜಾರ್ಖಂಡ್ಗೆ ಯಾವಾಗ ಹೋಗ್ತೀರಿ ರಾಹುಲ್ ಗಾಂಧಿ ಅಂತ ಹೇಳಿ ಇವರು ಪ್ರತಿಭಟನೆ ನಡೆಸ್ತಿದ್ದಾರೆ. ಒಟ್ನಲ್ಲಿ ಅವರು ಇವರು ಒಬ್ರಿಗೊಬ್ರು ವಿರುದ್ಧ ಪ್ರತಿಭಟನೆ ನಡೆಸ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ತಲೆ ಒಡಿಸ್ಕೊಳ್ಬೇಕು, ಕೈಕಾಲು ಮುರಿಸ್ಕೊಳ್ಬೇಕು, ಕೇಸುಗಳು ಹಾಕಿಸ್ಕೊಳ್ಬೇಕು, ಜೀವನ ಬರ್ಬಾದ್ ಮಾಡ್ಕೊಳ್ಬೇಕು, ಅಷ್ಟಂತೂ ನಡೀತಾ ಇದೆ. ಇದರ ನಡುವೆ ಅಮಿತ್ ಶಾ ಹೇಳಿತನ ನಿಂತಿಲ್ಲ, ಸದನಕ್ಕೆ ಬರೋ ಮುಖ ತೋರಿಸ್ತಾ ಇಲ್ಲ, ಧೈರ್ಯ ತೋರಿಸ್ತಾ ಇಲ್ಲ. ಇನ್ನೆರಡೇ ದಿನ ಇರೋದು, 13ನೇ ತಾರೀಕಿಗೆ ಸದನದ ಈ ಮಾನ್ಸೂನ್ ಸೆಷನ್ ಮುಗಿದೋಗುತ್ತೆ. ಆ 2 ದಿನಗಳ ಒಳಗೆ ಯಾವ ಬಿಲ್ ತರಕ್ಕೆ ಸುಮಾರು ಬಿಲ್ ಪೆಂಡಿಂಗ್ ಇದೆ ಅಂತೆ, ಯಾವ ಬಿಲ್ ತರೋದಕ್ಕೂ ಆಗ್ತಾ ಇಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ಒಟ್ನಲ್ಲಿ ಕಿರಣ್ ರಿಜಿಜು ಮತ್ತು ಮೋದಿಗಂತೂ ಅವಮಾನ ಆಯ್ತು, ಅಮಿತ್ ಶಾ ಮಾಡಿದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಸಹ ಬರ್ಲಿಲ್ಲ ಅನ್ನೋದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.